ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಇದು ಕತೆಗಳ ಕಟ್ಟೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅವರು ಕತೆಗಳನ್ನು ಕೇಳಿ ಆನಂದಿಸಲಿ ಅಲ್ವಾ. ಅದೃಷ್ಟ ದೇವತೆ ಭಾಗ 12. ಸಮೃದ್ಧಿ ಹೂವಿನ ಅಂಗಡಿಗೆ ಬಂದಿದ್ಲು. ಆಗಷ್ಟೇ ಹೂ ತಂದು ಇಟ್ಟಿದ್ರು ತಾತ. ಅಜ್ಜಿ, ನಿಮಗೆ ಏನೋ ಅಭ್ಯಂತರ ಇಲ್ಲ ಅಂದರೆ ನಾನು ಒಳಗೆ ಕುಳಿತು ಹೂ ಕಟ್ಟಿಕೊಡ್ಲಾ ಎಂದಳು ಮೆಲ್ಲಗೆ. ಯಾರಾದರೂ ತನ್ನ ಅಲ್ಲಿ ನೋಡಿ ಮನೆಗೆ ಹೋಗಿ ಚಾಳಿ ಹೇಳಿಬಿಟ್ರೆ ಅದಕ್ಕೇನು, ಕಟ್ಟಿಕೊಡ್ತಾಯಿ. ಏನಾದರೂ ತಿಂತೀಯಾ, ಟೀ ತರಿಸ್ಲಾ ಎಂದು ಕೇಳಿದ್ರು ಅವಳ ತಲೆ ನೇವರಿಸಿ. ಬೇಡ ಅಜ್ಜಿ, ನಾನು ಜಾಸ್ತಿ ಟೀ ಕುಡಿಯೋದಿಲ್ಲ ಎಂದು ನಕ್ಕು ಅವರ ಕೈ ಹಿಡಿದು, ನೀವು ತುಂಬ ಒಳ್ಳೆಯವರು. ಆದರೆ ನಿಮ್ಮ ಮಕ್ಕಳಲ್ಲಿ ಯಾಕೆ ಈ ವಯಸ್ಸಿನಲ್ಲೂ ಹೀಗೆ ದುಡಿತಾ ಇದ್ದೀರಾ ಎಂದು ಕೇಳಿದ್ಲು ಮೆಲ್ಲಗೆ. ನಿನ್ನೆ ಅವರ ನೋಡಿದಾಗಲೇ ಆ ಪ್ರಶ್ನೆ ಹುಟ್ಟಿತ್ತು ಅವಳಿಗೆ. ನಾವು ಕೈಯಾರೆ ಹಾಳೆ ಮಾಡಿಕೊಂಡ ಜೀವನ ಕಣಮ್ಮ ನಮ್ಮದು. ಮಗನ ನಂಬಿ ಅವನ ಮಾತು ಕೇಳಿ ಏನೇನೋ ಮಾಡಿದ್ವು, ಕೊನೆಗೆ ಇಲ್ಲಿದ್ದೀವಿ ಎಂದು ಅಜ್ಜಿ ಕಣ್ಣು ತುಂಬಿಕೊಂಡ್ರು. ಹೇ ಹುಡುಗಿ, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡು ಸಾಕು. ಶಾರು, ನೀನು ಸುಮ್ಮನೆ ರಾಮಾಯಣ ತೆಗಿಬೇಡ ಈಗ ಎಂದು ತಾತ ಗದರಿದಾಗ ಅವಳಿಗೂ ಬೇಸರ ಆಗಿತ್ತು. ಕ್ಷಮಿಸಿ ತಾತ, ಕುತೂಹಲಕ್ಕೆ ಕೇಳಿದೆ. ನಾನು ಹೂ ಕಟ್ತೀನಿ ಎಂದು ಹೇಳಿ ಸುಮ್ಮನೆ ಕುಳಿತು ಹೂ ಕುಟ್ಟತೊಡಗಿದ್ಲು. ಮೊದಲೇ ಮಲ್ಲಿಗೆ ಹೂ ಎಲ್ಲ ನೀಟಾಗಿ ಕಟ್ಟಿ ಇಟ್ಟು ಮತ್ತೆ ಸೇವಂತಿಗೆ ಹಾರ ಸಹ ಮಾಡಿದ್ಲು. ಎಲ್ಲವನ್ನ ಒಂದೇ ಗಂಟೆಯಲ್ಲಿ ಮುಗಿಸಿ, ತದ ಎಲ್ಲ ಆಗಿದೆ, ನನಗೆ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ, ಏನಾದರೂ ಮಾಡೋದಿದ್ರೆ ಹೇಳಿ, ಸಹಾಯ ಏನಾದರೂ ಮಾಡಬೇಕಾ ಎಂದು ಕೇಳಿದಾಗ ಅವಳ ಮೇಲೆ ರೇಗಿದ್ದಕ್ಕೆ ಅವರಿಗೂ ಬೇಸರ ಆಗಿತ್ತು. ಏನೂ ಕೆಲಸ ಇಲ್ಲ ಕಣಮ್ಮ, ಆವಾಗಲೇ ರೇಗಿದ್ದಕ್ಕೆ ಬೇಜಾರಾಗಬೇಡ. ನನ್ನಾಕೆ ಕಣ್ಣೀರು ಹಾಕಿದರೆ ನನಗೆ ಸಹಿಸೋದಿಕ್ಕಾಗೋದಿಲ್ಲ ಎಂದು ಹೇಳಿದಾಗ ಅವರ ಮನಸ್ಸು ಅರಿತು ನಕ್ಕವಳು. ಪರವಾಗಿಲ್ಲ ತಾತ, ಈಗೇನಾದರೂ ಹೇಳಿದ್ರೆ ಹೇಳಿ, ಮಾಡ್ತೀನಿ ಎಂದು ನಕ್ಕಳು. ಅವಳ ಮಗುವಿನ ಮನಸ್ಸು ಅವರಿಗೂ ಹಿಡಿಸಿತು. ಏನೂ ಇಲ್ಲ ತಾಯಿ, ಈಗ ಈ ಹೂವು ನೀನು ಸ್ವಲ್ಪ ಮುಡಿದ್ಕೊ ಎಂದು ಅವಳ ಕೈಗೆ ಮಲ್ಲಿಗೆ ಕೊಟ್ಟು, ಹಾಗೆ ನಮ್ಮ ವ್ಯಾಪಾರ ಎಲ್ಲ ಒಳ್ಳೆಯದಾಗಲಿ ಅಂತ ನಿನ್ನ ಶುದ್ಧ ಮನಸ್ಸಿನಿಂದ ಬೇಡಿಕೊಂಡು ಹೋಗಿ ತಾಯಿ ಮುಂದೆ ಇಟ್ಟು ಬಾ ಎಂದು ಸೇವಂತಿಗೆ ಹೂ ಮಾಲೆ ಕೊಟ್ಟರು. ಸರಿ ತಾತ, ಬಾಯ್ ಎಂದು ಹೇಳಿದಾಗ ನಕ್ಕು ಹೋದಾಗ ಕಣ್ಣು ತುಂಬ ನೋಡಿ ಖುಷಿಪಟ್ಟರು ಅವರು. ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಹೂ ಕೊಟ್ಟು ಮನೆಗೆ ಬಂದಳು. ಎಲ್ಲ ಕೆಲಸ ಮುಗಿಸಿದಾಗ ಎಲ್ಲರೂ ಟೀಗೆ ಬಂದಿದ್ರು. ಆಗಷ್ಟೇ ಸುಹಾಸ್ ಬರಲು ಬೇಗ ಬೇಗ ಕಾಫಿಗೆ ಇಟ್ಲು. ನನಗೆ ಮೇಲೆ ತರೋಕೆ ಬೇಡ, ನಾನೇ ಬರ್ತೀನಿ ಎಂದು ಹೇಳಿ ಮೇಲೆ ಹೋದವ 10 ನಿಮಿಷದಲ್ಲಿ ಬಂದ. ಕಾಫಿ ಎಂದು ಹೇಳಿದಾಗ ಕಾಫಿ ತಂದು ಕೊಟ್ಲು ಸಮ್ಮು. ಅವಳ ಕೈಯಿಂದ ಕಾಫಿ ಕಪ್ ತೆಗೆದುಕೊಂಡು, ನಾಳೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ, ನಾಳೆ ಕಾಲೇಜ್ ರಜೆ ಹಾಕಿ ಮನೆಯಲ್ಲೇ ಇರು ಎಂದು ಸುಹಾಸ್ ಹೇಳಿದ. ಎಂದೂ ಇಲ್ಲದ ಭಯ ಅವಳ ಮನ ಕದಕಿತ್ತು. ಸುಹು, ಇಷ್ಟು ಬೇಗ ಏನೋ ಅರ್ಜೆಂಟ್, ಓದು ಮುಗಿಲಿ ಎಂದು ಮೆಲ್ಲಗೆ ರಾಘವೇಂದ್ರ ಅವರು ಹೇಳಲು, ನೋಡಿಕೊಂಡು ಹೋದ ತಕ್ಷಣ ಮದುವೆ ಆಗೋದಿಲ್ಲ ಅಲ್ವಾ ಚಿಕ್ಕಪ್ಪ. ಹುಡುಗ ಇಷ್ಟ ಆದಮೇಲೆ ಇಬ್ಬರು 1 ವರ್ಷ ಮಾತಾಡಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಳಿ ಎಂದು ಖಡಾಖಂಡಿತವಾಗಿ ಹೇಳಿದಾಗ ತನ್ನ ಪಾಲಿಗೆ ಏನೂ ಹೇಳಲು ಉಳಿದಿಲ್ಲ ಎಂದು ಮಗಳ ನೋಡಿದರು ಅವರು. ಎಲ್ಲರ ಹೈರಚ್ಚೆ ಎಂದು ಕಣ್ಣಲ್ಲೇ ಸಮಾಧಾನ ಮಾಡಿ ಕೋಣೆಗೆ ಬಂದವಳಿಗೆ ಮೊದಲು ನೆನಪಾಗಿದ್ದೆ ಆ ವರಟ. ಯಾಕೋ ಮದುವೆ ಅಂದರೆ ಭಯ ಆಗ್ತಿದೆ ಅಲ್ಲ. ಇಷ್ಟು ದಿನ ಇಂಥದ್ದೊಂದು ಭಯ ನನ್ನ ಮನಸ್ಸನ್ನು ಹೊಕ್ಕೆ ಇರಲಿಲ್ಲ. ಯಾಕೆ? ಮದುವೆ ಅದೊಂದು ದೊಡ್ಡ ಪದ, ದೊಡ್ಡ ಜವಾಬ್ದಾರಿ. ನನ್ನ ಗಂಡ ಆಗಿ ಬರುವವನು ಹೇಗಿರಬಹುದು ಎಂದು ಯೋಚನೆ ಮಾಡುತ್ತಾ ಹಾಸಿಗೆ ಮೇಲೆ ಕುಳಿತವಳಿಗೆ ಕಣ್ಣ ಮುಂದೆ ಬಂದದ್ದು ಅದೇ ರೌಡಿ. ಛೆಛೆ, ಯಾಕೆ ಇವನೇ ನೆನಪಾಗ್ತಾ ಇದ್ದಾನೆ? ಅಣ್ಣ ಹೇಳಿದ್ದಕ್ಕೆ ಅನಿಸುತ್ತೆ. ಪರವಾಗಿಲ್ಲ, ಆದರೆ ಹೂವಿನ ಅಂಗಡಿಗೆ ಹೋಗಬೇಕಲ್ಲ, ಏನು ಮಾಡಲಿ, 1 ದಿನಕ್ಕೆ ರಜೆ ತಗೊಂಡ್ರೆ ಹೇಗೆ ಎಂದು ಯೋಚನೆ ಮಾಡುತ್ತಾ ಜಗ್ಗುಗೆ ಕರೆ ಮಾಡಿಯೇ ಬಿಟ್ಲು. ಸಮ್ಮು ಕರೆ ಮಾಡುತ್ತಿದ್ದಂತೆ ಒಂದೇ ರಿಂಗಿಗೆ ಕರೆ ಸ್ವೀಕರಿಸಿ ಕಿವಿಗಿಟ್ಟುಕೊಂಡ ಜಗನ್. ಅವನು ಸಹ ಅವಳ ಕರೆಗೆ ಕಾಯುತ್ತಿದ್ನೇನೋ. ಹಲೋ ಎಂದು ಹೇಳಿದವಳ ದನಿಯಲ್ಲಿ ಸತ್ವವೇ ಇರಲಿಲ್ಲ. ಅದನ್ನು ಜಗನ್ ಸಹ ಗಮನಿಸಿದ. ಯಾಕೆ, ಶೀತ ಆಗಿದೆಯಾ ಎಂದ ಬೇಕೆಂದೆ. ಅವನ ಮಾತಿಗೆ ಮುದುಡಿದ್ದ ಅವಳ ಮುಗ ಅರಳಿತು. ಇಲ್ಲ, ಯಾಕೆ, ನಾನು ಆರಾಮಿದ್ದೀನಿ ಎಂದು ನಕ್ಕಳು. ಅವಳ ದನಿ ಕೇಳಿ ಸಮಾಧಾನ ಆದವ. ಮತ್ತೆ ನಂಗೆ ಕಿವಿ ಕೇಳುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಿದ್ಯಾ ಎಂದ ನಕ್ಕು ಹೂ ಬೇರಿಸಿ. ಅವನ ಮಾತಿನ ರೀತಿಗೆ ಅವಳ ಮನದ ದೂಡ ಮರೆತಿತ್ತು. ಇಲ್ಲ, ಅದು ನಾಳೆ ಹೂ ಕೊಟ್ಟೋದಕ್ಕೆ ಹೋಗೋಕ್ಕಾಗೋದಿಲ್ಲ, ಅದಕ್ಕೆ ತಾತ ಅಜ್ಜಿಗೆ ಹೇಳ್ತೀರಾ, ಬೈಕೋತಾರೇನೋ ಎಂದು ರಾಗ ತೆಗೆದಳು ಮೆಲ್ಲಗೆ. ಬೈಕೊಳ್ಳಿಕ್ಕೆ ಅವರು ನಾನಲ್ಲ, ಅವರು ಬೈಯೋಕ್ಕೂ ಮುಂಚೆ ನಾನು ಬೈತೀನಿ. ಯಾಕೆ ಬರೋದಕ್ಕಾಗೋದಿಲ್ಲ ಎಂದ ಕಣ್ಣು ಸಂಕುಚಿಸಿ. ಏನೇ ಅರ್ಧ, 1 ದಿನಕ್ಕೆ ಕೈ ಕಾಲು ನೋವು ಬಂತೇನು ಎಂದು ಕೇಳಿದ. ಅವಳ ಪ್ರಕಾರ ಅದು ದೊಡ್ಡ ಕೆಲಸ ಅಲ್ವೇ. ಇಲ್ಲ, ಅದು ಅದು ನಾಳೆ ನಾಳೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಎಂದು ಹೇಳಿದ್ಲು ಮೆಲ್ಲಗೆ. ಅವಳ ಮಾತು ಸರಿಯಾಗಿ ಅರ್ಥೈಸಿಕೊಂಡು, ಗಂಡಿನ ಕಡೆಯವರ ಯಾಕೆ ಬರ್ತಾರೆ ಎಂದು ಕೇಳಿದ ಹುಬ್ಬು ಕೆರೆದುಕೊಳ್ಳುತ್ತಾ. ಅವನ ರೀತಿಗೆ ಏನೊಂದು ಹೇಳಬೇಕೆಂದು ಅರಿಯದೆ, ಹೆಣ್ಣು ನೋಡೋಕೆ ಎಂದು ಅವಳು ಮೆಲ್ಲಗೆ ಹೇಳಿದಾಗ, ಹೆಣ್ಣು ನೋಡೋಕ? ನಾನೇನು ಗಂಡನ ನೋಡೋಕೆ ಎಂದು ಏನೂ ಹೇಳಲು ಹೋದವ ತಕ್ಷಣ ಸುಮ್ಮನಾದ. ಕ್ಷಣಕಾಲ ಸುಮ್ಮನೆ ಇದ್ರು ಇಬ್ಬರು. ಯಾಕೋ ಮಾತುಗಳು ಬೇಡ ಅನಿಸಿತ್ತು. ಅವಳಿಗೆ ಒಂದು ಹೆಗಲು ಬೇಕಿತ್ತು ಸಮಾಧಾನ ಮಾಡಲು, ನೋವನ್ನ ಹೇಳಿಕೊಳ್ಳಲು. ಮದುವೆನಾ ಎಂದ ಮೆಲ್ಲಗೆ. ಅದೇಕೋ ಅವನ ಮನ
ಕದಡಿದಂತೆ ಆಗಿತ್ತು. ಹ್ಞೂ, ಅಣ್ಣ ಅವಸರ ಮಾಡ್ತಾ ಇದ್ದಾನೆ, ನಾಳೆ ಹುಡುಗ ಬಂದು ನೋಡ್ಕೊಂಡು ಹೋಗಲಿ ಅಂತ ಹೇಳ್ದ ಎಂದು ಹೇಳಿಬಿಟ್ಟಳು. ತಾನು ಅನಾಥೆ ಎಂದು ಹೇಳಿದ್ದನ್ನು ಮರೆತು. ಏನು ಅಣ್ಣನ? ಮತ್ತೆ ನಿನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂದಿದ್ದೆ, ಅನಾಥೆ ಅಂತ ಹೇಳಿದ್ದೆ, ಇದ್ಯಾರು ಅಣ್ಣ ಎಂದು ಕೇಳಿದ ಕಣ್ಣು ಸಂಕುಚಿಸಿ. ಅದಾಗಲೇ ಅವನ ದನಿಯಲ್ಲಿ ಇದ್ದ ಗಡುಸುತನ ಅವಳ ಅರಿವಿಗೂ ಬಂದಿತ್ತು. ಅದು ಅದು ನಾನಿರೋ ಮನೆಯಲ್ಲಿ ಎಲ್ಲ ನನ್ನ ಹಾಗೆ ನೋಡ್ಕೋತಾರೆ, ಅದಕ್ಕೆ ಎಲ್ಲರಿಗೂ ಅಣ್ಣ ಚಿಕ್ಕಮ್ಮ ಅಪ್ಪ ಅಂತಲೇ ಕರೆಯೋದು ಎಂದಾಗ ತುಟಿ ಕೊಂಗಿಸಿ, ಅದೆಲ್ಲ ಗೊತ್ತಿಲ್ಲ, ನಾಳೆ ಹೂ ಕೊಟ್ಟೋದಕ್ಕೆ ಬರ್ತಿದೀಯಾ ಅಷ್ಟೆ, ಅವರ ಕೈಯಲ್ಲಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಿನಗೆ ಕೆಲಸ ಕೊಡಿಸಿದ್ದು ಎಂದು ಹೇಳಿದ ಕೋಪದಿಂದ. ಅದು ಹಾಗಲ್ಲ ಜಗನ್ ಎಂದು ಅವಳು ತಾಳ್ಮೆಯಿಂದ ಹೇಳುವ ಮಾತು ಕೇಳಿಸಿಕೊಳ್ಳದೆ, ನೀನೇನು ಆ ಮನೆ ಮಹಾರಾಣಿ ಅಲ್ಲ, ಕೆಲಸದವಳು. ಅಲ್ಲಾದರೂ ಎದ್ದು ರೆಡಿಯಾಗಿ ಕುಳಿತ ತಕ್ಷಣ ನಿನ್ನ ನೋಡೋದಕ್ಕೆ ಮಹಾರಾಜ. ಡಾಕ್ಟರ್, ಎಂಜಿನಿಯರಿಂಗ್ ಬರೋದಿಲ್ಲ, ಬರೋದೇ ಪುಡಿಗಾಸು ದುಡಿಯೋನಷ್ಟೆ. ಬೆಳಗ್ಗೆ ಬಂದು ನೋಡ್ಕೊಂಡು ಹೋದರೆ ಸಂಜೆ ಏನು ಗುಡ್ಡ ಕಡಿಯೋದಿಲ್ಲ, ಬಂದು ಅರ್ಧ ಗಂಟೆ ಹೂ ಕಟ್ಟಿ ಹೋಗು ಎಂದು ಒರಟಾಗಿ ಹೇಳಿಬಿಟ್ಟ. ಅವನ ಮಾತು ಅವಳ ಹೃದಯ ಇರಿದು ಬಿಟ್ಟಿತ್ತು. ಇಷ್ಟು ದಿನ ಕೊನೆಯ ಪಕ್ಷ ಅವನ ಮಾತಿನಲ್ಲಾದರೂ ಕಾಳಜಿ ಕಾಣುತ್ತಿದ್ದವಳು ಇಂದು ಅವನು ಹೇಳಿದ ಮಾತಿಗೆ ಬೇಸರ ಆಗಿತ್ತು. ಕಣ್ಣು ತುಂಬಿ ಹರಿಯಿತು. ಹೇಳಿದ್ದು ಕೇಳಿಸಿದೆ ಅಲ್ವಾ? ಮತ್ತೆ ಬರಲಿಲ್ಲ ಅಂದರೆ ಮನೆ ಹತ್ರ ಬಂದು ಎಳೆದುಕೊಂಡು ಬರ್ತೀನಿ, ನೆನಪಿರಲಿ, ನಾನು ರೌಡಿ, ಕೆಲಸದವನಲ್ಲ ಎಂದು ಹೇಳಿ ಕರೆ ತುಂಡರಿಸಿದ ಜಗ್ಗು. ಇತ್ತ ಹಾಸಿಗೆಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳತೊಡಗಿದ್ಲು ಸಮೃದ್ಧಿ. ಎಷ್ಟು ಕಟುವಾಗಿ ಹೇಳಿಬಿಟ್ಟ. ನಾನು ಕೆಲಸದವನಲ್ಲ ಅಂದರೆ ಇವನ ಮಾತಿನ ಅರ್ಥ ನಾನು ಕೆಲಸದವಳ? ಹೌದು, ನಾನು ಕೆಲಸದವಳೆ ಎಂದು ಕಣ್ಣೀರು ಒರೆಸಿಕೊಂಡು, ಯಾರನ್ನೂ ಅತಿಯಾಗಿ ಮಾತನಾಡಿಸಿದ ನಾನು ಇವನನ್ನು ಹಚ್ಚಿಕೊಂಡದ್ದು ತಪ್ಪು. ಎಷ್ಟೇ ಆಗಲಿ ನನಗೆ ಕೆಲಸ ಕೊಡಿಸಿರೋನವನು ಎಂದು ಸಮಾಧಾನ ಮಾಡಿಕೊಳ್ಳಲು ನೋಡಿದ್ಲು. ಆದರೆ ಆಗಲೇ ಇಲ್ಲ. ತುಂಬಿ ಬರುತ್ತಿರುವ ಕಣ್ಣುಗಳ ಒರೆಸಿಕೊಳ್ಳದೆ ಹಾಗೆ ಕುಳಿತು ಬಿಟ್ಟಳು ಸುಮ್ಮನೆ. ಇತ್ತ ಫೋನ್ ತೆಗೆದು ಬಿಸಾಡಿದ ಜಗ್ಗು ಕೋಪದಿಂದ ಕುದಿಯುತ್ತಿದ್ದ. ಅವಳು ಕೊಟ್ಟಿದ್ದ ಸ್ಕಾರ್ಫ್ ಕೈಯಲ್ಲಿ ಹಿಡಿದು, ನಾಳೆ ರಜೆ ಬೇಕು, ಅಣ್ಣ ಅವಸರ ಮಾಡ್ತಾ ಇದ್ದಾನೆ ಎಂದು ಅವಳು ಹೇಳಿದಂತೆ ಹೇಳಿ, ಮದುವೆ ಆಗೋಕೆ ಎಷ್ಟು ಖುಷಿ ಇವಳಿಗೆ. ಓದುತ್ತಾ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದವಳು ಓದು ಮುಗಿಯುವವರೆಗೂ ತಡೆಯೋಕ್ಕಾಗೋದಿಲ್ಲ. ಅವರು ಹೇಳಿದ್ರು ಅಂತೆ ಇವಳು ಮದುವೆ ಆಗ್ತಾಳೆ ಅಂತೆ ಎಂದು ಅದನ್ನು ಮುದುಡಿ ಎಸೆದ. ಇವಳಿಗೂ ಆಸೆ ಇತ್ತು ಅನಿಸುತ್ತೆ, ಎಷ್ಟು ದಿನ ಅವರಿವರ ಮನೆಯಲ್ಲಿ ಕೆಲಸ ಮಾಡೋದು ಅಂತ. ಅದಕ್ಕೆ ಅವರು ಹೇಳಿದ ತಕ್ಷಣ ಹ್ಞೂ ಅಂತ ಒಪ್ಪಿಗೆ ಕೊಟ್ಟುಬಿಟ್ಟಿದ್ದಾಳೆ ಎಂದು ಕೋಪದಿಂದ ಹೇಳುತ್ತಾ, ನನ್ನ ಕರಡಿ ಅಂದವಳು ಅವಳು, ಅವನು ಯಾವನು ಬರ್ತಾನೋ ನಾನು ನೋಡ್ತೀನಿ, ಏನು ಭಾರಿ ಸುಂದರಿ, ಇವಳನ್ನು ಮದುವೆ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾಳೆ ಎಂದು ಬೈಯುತ್ತಿದ್ದವನಿಗೆ ಒಮ್ಮೆಲೆ ಅವಳು ಮಾತನಾಡುವಾಗ ಮಾತು ನಿಂತು ಉಸಿರಾಟ ಏರುಪೇರಾದ ಸ್ವರ ನೆನಪಾಯಿತು. ಜಾಸ್ತಿ ಬೈದ್ಬಿಟ್ನಾ? ಅಳ್ತಾ ಇದ್ದಾಳೇನೋ ಎಂದು ತನಗೆ ತಾನೇ ನುಡಿದುಕೊಂಡು ಕೆಳಗೆ ಎಸ್ತಿದ್ದ ಸ್ಕಾರ್ಫ್ ತೆಗೆದುಕೊಂಡು, ಆ ಥರ ಅಳಲಿ ಬಿಡು, ಅವಳು ನನಗೇನಾಗಬೇಕು, ಮದುವೆ ಆಗ್ತೀನಿ ಅಂತ ಇರೋಳು ನಾಳೆ ಅವಳ ಗಂಡ ಆದವನು ಬೈದರೆ ಅಳಲೇಬೇಕು ಎಂದು ಹೇಳಿಕೊಂಡ್ರು. ಆ ಮುದ್ದು ಮುಖ ಕಣ್ಣೆದುರು ನಿಂತಿತ್ತು. ಛೆ, ರಾಕ್ಷಸಿ, ನನಗೆ ಕಾಡ್ತಾಳೆ ಎಂದು ಮತ್ತೆ ಫೋನ್ ತೆಗೆದು ಅವಳ ನಂಬರ್ ಮೇಲೆ ಒತ್ತಿದ. ಆದರೆ ಇತ್ತ ಅಳುತ್ತಾ ಇದ್ದವಳ ಕಿವಿಗೆ, ಏ ದರಿದ್ರ, ಅಡುಗೆ ಬಡಿಸೋದು ಬಿಟ್ಟು ಎಲ್ಲೇ ಸತ್ತಿದೀಯಾ ಎಂಬ ದೊಡ್ಡ ಮನಮಾತು ಕೇಳಿದ್ದೆ. ಬಂದೆ ದೊಡ್ಡಮ್ಮ ಎಂದು ಕೆಳಗೆ ಓಡಿದ್ಲು. ಅಳಲು ಸಹ ಸ್ವಾತಂತ್ರ್ಯ ಇಲ್ಲ ಅವಳಿಗೆ. ಇತ್ತ ಫೋನ್ ಬಡಿದುಕೊಂಡು ಸುಸ್ತಾಗಿ ಬಿದ್ದರೆ ಅತ್ತ ಜಗ್ಗು ಕೋಪ ತಾರಕಕ್ಕೆ ಏರಿತು. ನನ್ನ ಫೋನೇ ಎತ್ತುತ್ತಿಲ್ಲ ಇವಳು, ಏನು ಭಾರಿ ಬಿಡು ಅಂತ ಅಳ್ತಾ ಇದ್ದಾಳೆ ಅಂತ ನಾನು ಫೋನ್ ಮಾಡಿದರೆ ಇವಳಿಗೆ ಸೊಕ್ಕು, ನಾಳೆ ಬಾರದೇ ಇರಲಿ ಅವಳು ಎಂದು ಕೋಪ ಮಾಡಿಕೊಂಡು ಮತ್ತೆ ಫೋನ್ ಬೆಡ್ ಮೇಲಕ್ಕೆ ಎಸೆದ. ಇದು ಬೇರೆ ತಗೋ ಅಂತ ಕೊಡ್ತಾಳೆ ಎಂದು ಸ್ಕಾರ್ಫ್ ಕಸದ ಬುಟ್ಟಿಗೆ ಎಸೆದ. ತನ್ನ ಕೆಲಸ ಮುಗಿಸಿ ಬಂದ ಸಮೃದ್ಧಿ ಫೋನ್ ನೋಡದೆ ಮಲಗಿಬಿಟ್ಲು. ಅದೇ ತಪ್ಪಾಗಿದ್ದು ಅವಳ ಪಾಲಿಗೆ. ಬೆಳಗ್ಗೆ ಎದ್ದವಳೆ ಫೋನ್ ನೋಡಲು ಸಹ ಸಮಯ ಇರಲಿಲ್ಲ ಅವಳಿಗೆ. ಮೊದಲು ಕಸ ಗುಡಿಸಿ ಮನೆ ಸಾರಿಸಿ ನಂತರ ಅಡುಗೆ ಮನೆ ಸೇರಿದವಳು ತಿಂಡಿ ಎಲ್ಲ ರೆಡಿ ಮಾಡಿ ಬರುವವರೆಗೂ ಸೇರಿಯೇ ಮಾಡಿ ಬರುವಷ್ಟರಲ್ಲಿ ಅದಾಗಲೇ 11 ಗಂಟೆ ಆಗಿತ್ತು. ಬೇಗ ಬೇಗ ಸ್ನಾನ ಮಾಡಿ ಕನ್ನಡ ಮುಂದೆ ನಿಂತಳು. ನನಗೂ ಅಮ್ಮ ಇದ್ದಿದ್ರೆ ಇವತ್ತು ಅದೆಷ್ಟು ಸಂಭ್ರಮ ಪಡ್ತಾ ಇದ್ಲು. ಸೀರೆಯೆಲ್ಲ ಅವಳೇ ಉಡಿಸಿ ನೆರಿಗೆಯನ್ನು ಹಿಡಿದು ನನ್ನ ಒಪ್ಪುವಾಗಿ ತಯಾರು ಮಾಡ್ತಿದ್ಲು ಎಂದು ಸೀರೆ ಉಡುವಾಗ ಅಮ್ಮನ ನೆನೆದವಳ ಕಣ್ಣಂಚಲ್ಲಿ ನೀರು ಜಿನುಗಿತ್ತು. ಕೊನೆ ಪಕ್ಷ ನನ್ನ ಅತ್ತೆ ಆದರೂ ಇದ್ದಿದ್ರೆ ನನ್ನ ಸುಂದರವಾಗಿ ತಯಾರು ಮಾಡ್ತಿದ್ರು ಎಂದು ನಿಟ್ಟುಸಿರು ಬಿಟ್ಟವಳವನ. ಅತ್ತೆ ಇದ್ದರೆ ರೆಡಿ ಮಾಡೋಕೆ ಸಮೃದ್ಧಿ ಹುಡುಗ ಅವರ ಮಗನೇ ಆಗಿರುವಾಗ ಎಂದು ಹೇಳಿದಾಗ ಮತ್ತಷ್ಟು ದುಃಖ ಹೆಚ್ಚಿತ್ತು ಅವಳಿಗೆ. ಅಂದು ತನ್ನ ಅಕ್ಕನ ಎಂಗೇಜ್ಮೆಂಟ್ ಇದ್ದಾಗ ಅದೆಷ್ಟು ಸಂಭ್ರಮ ಪಡುತ್ತಾ ಮನೆ ತುಂಬ ಓಡಾಡುತ್ತಾ ಇದ್ದ ಜನ ಇವತ್ತು ಸುಮ್ಮನೆ ಇದ್ದಾರೆ. ತಮಗೂ ಇದಕ್ಕೂ ಸಂಬಂಧವೇ ಇಲ್ಲವೇನೋ ಎಂದು ಕುಳಿತಿದ್ದಾರೆ. ನನ್ನ ಮಾತನಾಡಿಸಲು ಸಹ ಬಂದಿಲ್ಲ ಎಂದುಕೊಂಡು ತಲೆ ಬಾಚುವಾಗ ಹುಡುಗನ ಕಡೆಯವರು ಬಂದರು ಅಮ್ಮ ಎಂದು ಸುಹಾಸ್ ಹೇಳಿದ ಮಾತು ಕೇಳಿ ಬೇಗ ಬೇಗ ಹಣೆಗೆ ಕುಂಕುಮ ಬಿಟ್ಟು ಅಡುಗೆ ಮನೆ ಸೇರಿದ್ಲು. ಅಂಬಾನಿ ಮಗ ಬರ್ತಾನೆ ಅಂತ ಇಷ್ಟೊಂದು ಶೃಂಗಾರ ಏನು ಎಂದು ಅಣಕ ಮಾಡಿ, ನೋಡ್ತೀನಿ ಅದ್ಯಾವ ರಾಜಕುಮಾರ ಬರ್ತಾನೆ ಅಂತ ಎಂದು ಹೇಳಿ ಆಚೆ ನಡೆದರು ಸುಮಾ. ಇವಳು ಒಳಗೆ ಇದ್ದಾಗ ಆಚೆ ಜೋರು ಮಾತುಗಳು ಕೇಳಿ ಬರುತ್ತಿದ್ವು. ಆದರೆ ಇವಳಿಗೆ ಹುಡುಗನ ನೋಡುವ ಆಸಕ್ತಿಯೇ ಇಲ್ಲ. ಸಮು, ಕುಡಿಯೋಕೆ ಏನಾದರೂ ತಗೊಂಬಾರಮ್ಮ ಎಂದು ರಾಜೇಶ್ವರಿ ಅಜ್ಜಿ ಹೇಳಿದಾಗ ವಿಷಾದದ ನಗೆ ನಕ್ಕು ಟ್ರೇ ಹಿಡಿದು ಬಂದ್ಲು.
ಇವಳೆ ನಮ್ಮ ಮಗಳು ಸಮೃದ್ಧಿ ಎಂದು ಸುವರ್ಣ ನಗುತ್ತಾ ಹೇಳಿದಾಗ ನೋವಿನ ಎಳೆ ಒಂದು ಹಾದು ಹೋಗಿತ್ತು ಅವಳ ಮನದಲ್ಲೇ. ಸಮು, ಇವರೇ ಕಣಮ್ಮ ಹುಡುಗ ನೋಡು ಎಂದು ಸುಹಾಸ್ ವ್ಯಂಗ್ಯವಾಗಿ ಹೇಳಿದಾಗ ಮೆಲ್ಲಗೆ ತಲೆ ಎತ್ತಿ ನೋಡಿದ್ಲು. ಆಘಾತವೇ ಆಗಿತ್ತು ಅವಳಿಗೆ. ಕಾರಣ ಅಲ್ಲಿದ್ದದ್ದು ಅವಳ ಚಿಕ್ಕಪ್ಪನ ವಯಸ್ಸಿನ ಗಂಡು. ತಲೆಯ ಕೂದಲು ಅರ್ಧ ಉದುರಿದ್ವು. ತಕ್ಷಣ ತಲೆ ತಗ್ಗಿಸಿ ಒಳಗೆ ಓಡಿಬಿಟ್ಲು. ನಮ್ಮ ಸಮ್ಮಗೆ ನಾಚಿಕೆ ಜಾಸ್ತಿ ನೋಡಿ, ಹುಡುಗನ ನೋಡಿದ್ದೆ ಓಡಿಬಿಟ್ಲು ಎಂದು ಸುಮಾ ಹೇಳಿದ್ರು. ನಾವು ರಾಜ್ಕುಮಾರ ಬರ್ತಾನೆ ಅಂದ್ಕೊಂಡಿದ್ವಿ, ಆದರೆ ಮಹಾರಾಜನೇ ಬಂದಿದ್ದಾರೆ. ನಮ್ಮ ಸಮ್ಮು ಅದೃಷ್ಟ ಮಾಡಿದಾಳೆ ಅನಿಸುತ್ತೆ ಇಂತಹ ಸಂಬಂಧ ಪಡೆಯೋಕೆ ಎಂದು ಹೇಳಿದ್ರು ಸುಮಾ. ಈಗಂತೂ ಬಾಯಿಗೆ ಕೈ ಅಡ್ಡ ಇಟ್ಟು ಬಿಕ್ಕತೊಡಗಿದ್ಲು. ನಮ್ಮ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ಎಂಗೇಜ್ಮೆಂಟ್ ಏನು ಬೇಡ, ಸೀದಾ ಮದುವೆ ಮಾಡ್ಕೊಳ್ಳೋಣ ಎಂದು ಹುಡುಗ ಹೇಳಿದಾಗ ಅವನ ನೋಡಿ ನಕ್ಕ ಸುವರ್ಣ. ಈ ಕಾಡು ಪಾಪ ಅದೆಷ್ಟು ಅರ್ಜೆಂಟ್ ಮಾಡ್ತಿದ್ದಾನೆ. ನನ್ನ ತಮ್ಮನಿಗೆ ಸೇರಬೇಕು ಏನಿಷ್ಟ. ನೋಡೋಕೆ ಒಳ್ಳೆ ದಂತದ ಗೊಂಬೆ ಥರ ಇದ್ದಾಳೆ. ಇವಳನ್ನ ಈ ಮುದಿಯನಿಗೆ ಕೊಡೋದು ಕೊಟ್ಟಿದ್ದಾನೆ ಸುಹಾಸ್ ಎಂದು ಮೂತಿ ತಿರುವಿದ ಸುವರ್ಣ. ಆಗಲಿ, ತೀರಾ ಹತ್ತಿರದ ಮುಹೂರ್ತ ನೋಡಿ ಇಡೋಣ ಎಂದು ಹಲ್ಲು ಮಚುತ್ತಲೇ ಹೇಳಿದ್ಲು. ಒಳ್ಳೆಯದು ಎಂದು ಹುಡುಗನ ಅಪ್ಪ ಹೇಳಿದ್ರೆ, ನಮ್ಮ ಹುಡುಗಿ ಬಗ್ಗೆ ಎಲ್ಲ ಗೊತ್ತಲ್ಲ. ಅವಳಿಗೆ ತಾಯಿ ಇಲ್ಲ. ಅವಳ ಜಾತಕದಲ್ಲಿ ಅನಿಷ್ಟ ತುಂಬಿದ. ಅದಕ್ಕೆ ಹುಟ್ಟುತ್ತಾನೆ ತಾಯಿನ ತಿಂದ್ಕೊಂಡ್ಲು ಎಂದು ಹೇಳಿದ ಸುವರ್ಣ ಹೇಗೋ ಮಾಡಿ ಮದುವೆ ತಪ್ಪಿಸುವ ಕೆಲಸ ಮಾಡುತ್ತಿದ್ರು. ಪರವಾಗಿಲ್ಲ, ನಾವು ಈ ಜಾತಕ ಎಲ್ಲ ನಂಬೋದಿಲ್ಲ. ಅವಳನ್ನು ನಮ್ಮ ಮಗಳ ಥರವೇ ನೋಡ್ಕೊಳ್ತೀವಿ ಎಂದು ಹುಡುಗನ ತಾಯಿ ಹೇಳಿ, ನಮ್ಮ ಶಾಸ್ತ್ರಿಗಳು ಈ ತಿಂಗಳ ಕೊನೆಯಲ್ಲಿ ಯುಗಾದಿ ಹಬ್ಬದ ಮುಂಚೆ ಮುಹೂರ್ತ ಇದೆ. ಅದು ಬಿಟ್ಟರೆ ಇನ್ನೂ 2 ತಿಂಗಳು ಮುಹೂರ್ತ ಇಲ್ಲ ಅಂತ ಹೇಳಿದ್ದಾರೆ. ನೀವು ಹ್ಞೂ ಅಂದರೆ ನಾವೆಲ್ಲ ಮದುವೆಗೆ ತಯಾರಿ ಮಾಡ್ಕೊಳ್ಳೋಣ. ಅದ್ದೂರಿ ಏನಿಲ್ಲ, ಸಿಂಪಲ್ ಆಗಿ ಅಷ್ಟೇ ಎಂದು ಹೇಳಿದಾಗ, ಹ್ಞೂ ಅದಕ್ಕೇನು ಎಂದು ಹುಬ್ಬೇರಿಸಿದ್ರು ಅಜ್ಜಿ. ಎಲ್ಲ ಒಪ್ಪಿ ಖುಷಿಯಿಂದ ಹೇಳಿ ತಾಂಬೂಲ ಬದಲಾಯಿಸಿಕೊಳ್ಳೋಣ ಎಂದು ಹೇಳಿ ತಟ್ಟಿಯ ಕೈ ಹಾಕಿದ್ದೆ ಹುಡುಗನ ಫೋನ್ ರಿಂಗ್ ಆಯಿತು. 1 ನಿಮಿಷ, ಇಂಪಾರ್ಟೆಂಟ್ ಕಾಲ್ ಎಂದು ಅಲ್ಲಿಂದ ಸರಿದ ಹುಡುಗ ತುಸು ದೂರ ಹೋಗಿ ನಿಂತ. ನಿಮಿಷಕ್ಕೂ ಅವನ ಮೊಗದ ಭಾವವೇ ಬದಲಾಗುತ್ತಿತ್ತು. ಸುಮಾರು 5 ನಿಮಿಷ ಮಾತನಾಡಿ ಬಂದ ಅವ ಕೋಪದಿಂದ ದುಮ್ಗುಡುತ್ತಿದ್ದ. ಥೂ, ಇವಳು ಅನಿಷ್ಟ ಅಂತ ಗೊತ್ತಿತ್ತು, ಇಷ್ಟು ದಡ್ಡ ದರಿದ್ರ ಅಂತ ಗೊತ್ತಿರಲಿಲ್ಲ ಎಂದು ಕೋಪದಿಂದ ನೋಡಿದ ಹುಡುಗ. ಅಮ್ಮ ಅಪ್ಪ ನಡೀರಿ ಹೋಗೋಣ. ಇದಲ್ಲದೆ ಇದ್ರೂ ಕುಂಟಿ ಕುರುಡಿಯನ್ನು ಮದುವೆ ಆಗ್ತೀನಿ, ಈ ಹುಡುಗಿ ಬೇಡ ಎಂದು ಹೇಳಿದಾಗ ಎಲ್ಲರೂ ಎದ್ದು ನಿಂತರೆ ಅಡುಗೆ ಮನೆಯಲ್ಲಿ ಇದ್ದ ಸಮ್ಮು ಮುಖ ಅರಳಿತ್ತು. ಯಾಕೆ, ಏನಾಯಿತು ಎಂದು ಸುಹಾಸ್ ಅರ್ಚೆಯಿಂದ ಕೇಳಿದ. ಇದ್ದಕ್ಕಿದ್ದಂತೆ ಅವನ ಮುಖದ ವರಸಿಗೆ ಬದಲಾಗಿತ್ತು ಅಲ್ವೇ, ಹಾಗಾಗಿ. ಇನ್ನೂ ಏನಾಗಬೇಕು, ನಮ್ಮ ಗಾರ್ಮೆಂಟ್ಗೆ ಬೆಂಕಿ ಬಿದ್ದಿದೆ ಅಂತೆ. ನೋಡೋಕೆ ಬಂದಾಗಲೇ ನಮ್ಮನೆ ಮುಳುಗಿಸಿಬಿಟ್ಲು. ಇನ್ನೂ ಈ ಅಪಶಕನದ ಮೊಟ್ಟೆ ನಮ್ಮನೆಗೆ ಬಂದರೆ ನಾನು ಮೊದಲ ದಿನವೇ ಹೆಣ ಹಾಕ್ತೀನೇನೋ ಎಂದು ಹೇಳಿದಾಗ ಮೊದಲ ಬಾರಿ ತನ್ನ ನಿಂದಿಸಿದ್ದಕ್ಕೆ ಖುಷಿಯಾಗಿತ್ತು ಅವಳಿಗೆ. ಖುಷಿಗೆ ಹತ್ತು ಬಿಟ್ಲು ಅವಳು. ಪ್ಲೀಸ್ ಹಾಗೆಲ್ಲ ಹೇಳಬೇಡಿ, ಏನೋ ಮಿಸ್ ಆಗಿರಬೇಕು ಎಂದು ಸುಹಾಸ್ ಹೇಳುವಾಗ ವ್ಯಂಗ್ಯವಾಗಿ ನಕ್ಕು, ನಿಮ್ಮ ಹುಡುಗಿಯನ್ನು ಭಿಕ್ಷುಕನಿಗೆ ಕೊಟ್ಟರೂ ಮದುವೆ ಆಗೋದಿಲ್ಲ ಅವನು. ಬೇಡಪ್ಪ, ನಿಮ್ಮ ಹುಡುಗಿ ಬೇಡ ಎಂದು ಹೇಳಿ ಅಲ್ಲಿಂದ ಓಡಿ ಹೋದ ಅವ. ಥೂ, ಈ ದರಿದ್ರ ಹೀಗಾದರೂ ಮನೆ ಬಿಟ್ಟು ಹೋಗುತ್ತೆ ಅಂದರೆ ಇದು ಬಿಡದ ದರಿದ್ರ ಎಂದು ಅಬ್ಬರಿಸಿದ ಸುಹಾಸ್ ಧೂಮಗೊಡುತ್ತಾ ಹೋದ. ಛೆ, ಸುಮ್ಮನೆ ಮಾಡಿದ ಅಡುಗೆ ಅಲಂಕಾರ ಎಲ್ಲ ವ್ಯರ್ಥ ಎಂದು ಅಜ್ಜಿ ಗುಣಗಿದ್ರು. ಮೊಮ್ಮಗಳ ಜೀವನ ಹಾಳಾಗುತ್ತೆ. ನೋಡೋಕೆ ಬಂದ ಹುಡುಗ ಹಾಗೆ ಹೋದ ಅಂತ ಯಾರು ಚಿಂತೆ ಮಾಡದೆ ಬೇರೆಗೇನೇನೋ ಯೋಚಿಸಿ ನೆನೆದು ನಿಟ್ಟುಸಿರು ಬಿಟ್ಟು ಆಚೆ ಬಂದ್ಲು. ರಾಜಕುಮಾರ ಬರ್ತಾನೆ ಅಂತ ಇಷ್ಟೊಂದು ಅಲಂಕಾರ ಮಾಡಿಕೊಂಡಿತ್ತು ಈ ಗೂಬೆ ಎಂದು ಅವಳ ಮೂತಿಗೆ ತಿವಿದು, ನಿನಗೆ ನನ್ನ ತಮ್ಮನೇ ಗತಿ ಕಣೆ ಎಂದು ಮೂತಿ ತಿರುವಿ ನಡೆದರು ಸುವರ್ಣ ಅಲ್ಲಿಂದ. ಎಲ್ಲರೂ ಹೋದ ಮೇಲೆ ಮೆಲ್ಲಗೆ ಕೋಣೆಗೆ ನಡೆದು ಸಮೃದ್ಧಿ. ಕನ್ನಡಿಯ ಮುಂದೆ ನಿಂತವಳ ರೂಪ ಅವಳನ್ನೇ ಅಣಕಿಸಿ ನಕ್ಕಂತೆ ಭಾಸವಾಗಿತ್ತು. ಇಷ್ಟೊಂದು ರೂಪ ಇದ್ರೆ ಪ್ರಯೋಜನವೇನು? ಭಿಕ್ಷುಕ ಸಹ ನಿನ್ನ ಮದುವೆ ಆಗೋದಿಲ್ಲ ಎಂದು ಹೇಳಿ ಹೋದ್ನಲ್ಲ ಅವ. ಮೆಲ್ಲಗೆ ಹಾಕಿದ್ದ ಒಡವೆ ಸೀರೆ ತೆಗೆದು ಸಿಂಪಲ್ ಚೂಡಿದಾರ ತೊಟ್ಟವಳು. ನತದೃಷ್ಟಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಕಣೆ ನೀನು ಎಂದು ವ್ಯಂಗ್ಯ ನಕ್ಕು ಸುಮ್ಮನೆ ಕುಳಿತಳು. ಯಾಕೋ ಅಳಲು ಸಹ ಮನಸ್ಸಾಗಲಿಲ್ಲ. ಎಷ್ಟು ಅಂತ ಅಳಲು ಸಾಧ್ಯ? ಅತ್ತರು ನಕ್ಕರು ಏನು ಪ್ರಯೋಜನ? ತನ್ನ ಹಣೆ ಬರಹವೇ ಇಷ್ಟು ಎಂದು ಸುಮ್ಮನೆ ಕುಳಿತಳು ಹಾಸಿಗೆ ಮೇಲೆ. ಅದೆಷ್ಟು ಹೊತ್ತು ಹಾಗೆ ಕುಳಿತು ಬಿಟ್ಟಿದ್ದಳು. ಸಂಜೆ ಹೂವಿನ ಅಂಗಡಿಗೆ ಬೇರೆ ಹೋಗಬೇಕಲ್ಲ ಎಂದು ನೆನೆದು ಮುಖ ತೊಳೆದು ಆಚೆ ನಡೆದ್ಲು. ಎಲ್ಲಿಗೋ ಸವಾರಿ, ಸುಮ್ಮನೆ ಮಾಡಿದ ಅಡುಗೆ ಎಲ್ಲ ವೇಸ್ಟ್. ಯಾವನ್ನಾದರೂ ಕಟ್ಟಿಕೊಂಡು ಓಡಿ ಹೋಗ್ಬಿಡು, ಪೀಡೆ ತೊಲಗಿತು ಅಂತ ಕೈ ತೊಳೆದು ಬಿಡ್ತೀವಿ ಎಂದು ಹೇಳಿದರು ಶಿವಾನಂದ್ ಜೋರಾಗಿ. ಅವರ ಮಾತು ಕಿವಿಗೆ ಬಿದ್ದೇ ಇಲ್ಲ ಎಂಬಂತೆ ಪಕ್ಕದಲ್ಲಿ ಇದ್ದ ಅಪ್ಪನನ್ನೇ ನೋಡಿದ್ಲು. ಅದ್ಯಾವ ಅಸಹಾಯಕತೆ ತನ್ನ ಮಗಳ ಮೇಲೆ ಪ್ರೀತಿ ತೋರದಂತೆ ತಡೆಯುತ್ತಿದೆ ಎಂದು ತಾನೇ ಚಿಂತೆ ಮಾಡುತ್ತಾ ನಡೆದಳು ಅಲ್ಲಿಂದ. ಅದಾಗಲೇ 5 ನಿಮಿಷ ತಡವಾಗಿತ್ತು ಅವಳು ಬರಲು. ಇವಳು ಬರುತ್ತಾಳೆಯೋ ಇಲ್ಲವೋ ಎಂದು ತಿಳಿಯಲು ಜಗ್ಗು ಅದಾಗಲೇ ಬಂದು ನಿಂತಿದ್ದ. ಅವನ ನೋಡಿ ತುಸು ಖುಷಿಯಾಗಿ ಅವನ ಬಳಿ ಬಂದು, ಜಗನ್, ಅದು ಏನಾಯಿತು ಗೊತ್ತಾ ಎಂದು ಬಾಯಿ ತೆಗೆತಿದ್ದಂತೆ, ಏನು ಮುಖದಲ್ಲಿ ಕಳೆ ಬಂದ್ಬಿಟ್ಟಿದೆ, ಹುಡುಗ ಬಾರಿ ದೊಡ್ಡ ಕುಳ ಅನಿಸುತ್ತೆ ಎಂದು ವ್ಯಂಗ್ಯ ಮಾಡಿದ. ಅರಳಿದ್ದ ಅವಳ ಮುಖ ತಟ್ಟನೆ ಬಾಡಿತು. ಇನ್ಮಗೆ ಕೆಲಸಕ್ಕೆ ಬರೋದಿಲ್ವೇನೋ ಅಮ್ಮವರು
ದೊಡ್ಡ ರಾಜ್ಕುಮಾರ ಬಂದಿರಬೇಕು ಅಲ್ವಾ ಈ ಸುಂದರಿನ ಮದುವೆ ಆಗೋದಕ್ಕೆ ಎಂದು ವ್ಯಂಗ್ಯ ಮಾಡಿದಾಗ ತಲೆ ತಗ್ಗಿಸಿ, ಯಾವ ಐಶ್ವರ್ಯ ಇದ್ರೇನು, ನೆಮ್ಮದಿ ಬೇಕಲ್ಲ ಜಗನ್ ಎಂದು ಮುಂದೆ ನಡೆದ್ಲು. ಅವಳ ಮಾತಿನಲ್ಲಿ ನೀರಸ ಪ್ರತಿಕ್ರಿಯೆ ಇದ್ದದ್ದು ನೋಡಿ ತುಸು ತಣ್ಣಗೆ ಆದವ, ಏನಾಯ್ತೆ ನಿನಗೆ, ಯಾಕೆ ಹೀಗಿದೀಯಾ ಎಂದು ಕೇಳಿದ ಅವಳ ಹಿಂದೆ ಬಂದು. ಏನಾದರೆ ಏನು ಸರ್, ನಾನು ಕೆಲಸದವಳು, ನಮ್ಮ ಕಷ್ಟ ಎಲ್ಲ ಯಾಕೆ ನಿಮಗೆ, ಬಿಡಿ ಎಂದು ಮುಂದೆ ನಡೆದ್ಲು. ಅವನ ನೋಡದೆಯೇ ನಿನ್ನೆ ಅವಳಿಗೆ ಕೆಲಸದವಳು ಎಂದಿದ್ದು ನೆನಪಾಗಿತ್ತು ಅವನಿಗೆ. ನಿನ್ನೆ ಅಷ್ಟು ಸರಿ ಫೋನ್ ಮಾಡಿದ್ರು ಯಾಕೆ ಎತ್ತಲಿಲ್ಲ, ಕೊಬ್ಬ ಎಂದ ಅವಳ ಜೊತೆ ಹೆಜ್ಜೆ ಹಾಕಿ. ಹೌದಾ, ನಾನು ನೋಡಿಲ್ಲ ಎಂದು ತನ್ನ ಬ್ಯಾಗ್ ತೆಗೆದು ಫೋನ್ ನೋಡಿದ್ಲು. ಎಷ್ಟೊಂದು ಮಿಸ್ ಕಾಲ್ ಬಿದ್ದಿದ್ವು. ಅಯ್ಯೋ, ನಾನು ನನ್ನದೇ ಚಿಂತೆಯಲ್ಲಿ ನೋಡಿಲ್ಲ ಜಗನ್, ಸಾರಿ, ಯಾಕೆ ಫೋನ್ ಮಾಡಿದ್ದು ಎಂದು ತಲೆಗೆತ್ತಿ ಅವನ ನೋಡಿದಾಗ ಅವಳ ಕಣ್ಣುಗಳ ನೋಡಿದ. ಅತ್ತು ಊದಿಬಿಟ್ಟಿದ್ವು. ಯಾಕೆ ಅಷ್ಟೊಂದು ಹತ್ತಿದೀಯಾ, ಏನಾಯಿತು ಎಂದು ಕೇಳಿದ ತುಸು ಮೃದುವಾಗಿ. ಏನಿಲ್ಲ, ಕೆಲಸದವರ ಕಷ್ಟ ನಿಮಗೆ ಯಾಕೆ, ಹೋಗಿ, ಯಾರ ಮನೆಯಿಂದ ಬಡ್ಡಿ ಉಸಿಲಿ ಮಾಡಬೇಕೋ ಏನೋ ಎಂದು ಮುಂದೆ ಹೊರಟವಳ ಕೈ ಹಿಡಿದು, ನಾನು ಬೈದಿದ್ದು ಬೇಜಾರಾಯ್ತಾ ಎಂದು ಕೇಳಿದಾಗ ಅವನ ಎದೆಯ ಮೇಲೆ ತಲೆ ಇಟ್ಟು, ಜೀವನನೇ ಬೇಜಾರಾಗಿದೆ ಎಂದು ಬಿಕ್ಕತೊಡಗಿದಳು ಸಮೃದ್ಧಿ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅಲ್ವಾ? ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ.